ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಸಿಗೆ ಅಂತೂ ಶುರುವಾಗಿದೆ. ನಾನು ನನ್ನ ಸಕ್ಯುಲೆಂಟ್ಸ್ನ ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ಒಂದೊಂದು ಎಲೆ ಇಟ್ಟಿದ್ನಲ್ಲ, ಅದರೊಳಗೆ ಎಷ್ಟೆಲ್ಲ ಗಿಡ ಬೆಳ್ಕೊಂಡಿದೆ ಅಂತ. ಒಂದರೊಳಗೆ 3ರಿಂದ 4, ಕಮ್ಮಿ ಅಂದರೂ 2-3 ಅಂತೂ ಇದ್ದೇ ಇರ್ತವೆ. ಮಣ್ಣು ಒದ್ದೆ ಆಗಿತ್ತು, ಅದರಿಂದ ಬೇರ್ ಸಮೇತ ನೀಟಾಗಿ ಬಂದಿದೆ. ಸುಮಾರು ಎಲೆಗಳಿದ್ದು ಎಲ್ಲ ಬೇರೆ ಬೇರೆ ಪಾಟ್ನಲ್ಲಿ ಎಲ್ಲ ಕಡೆ ಹರಡಿದೆ. ಗಿಡ ಎಲ್ಲ ಚೆನ್ನಾಗಿ ಬೆಳ್ಕೊಂಡಿತ್ತು. ಅದನ್ನೆಲ್ಲ ಈ ಪಾಟಲ್ಲಿ ಜೋಡಿಸ್ತಾ ಇದ್ದೀನಿ. ಮಣ್ಣು, ಕೋಕೋಪೀಟ್, ನೀಮ್ ಕೇಕ್ ಪೌಡರ್ ಇಷ್ಟೇ ಮಿಕ್ಸ್ಚರಲ್ಲಿ ಇರೋದು. ಎಲ್ಲ ಅರೇಂಜ್ ಮಾಡಿದ್ದೀನಿ. ನೋಡೋಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಇದನ್ನು ನೆರಳಿರೋಂಥ ಜಾಗದಲ್ಲಿ ಇಟ್ಟಿರ್ತೀನಿ. ಸಪೋಟ ಮರದಲ್ಲಿ ಕೊನೆದಾಗ ಉಳಿದಿರೋ ಅಂತ 2 ಸಪೋಟನ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಮರದಲ್ಲೇ ಹಣ್ಣಿದ್ದಂಗೆ ಇದ್ರೊಳಗೆ ಮೊಗ್ಗು ಹೂ ಕಾಣಿಸ್ಕೊಳ್ಳೋಕೆ ಶುರುವಾಗಿತ್ತು. ಈಗ ನಿಮಗೆ ಮೇಲ್ಗಡೆ ತಾರಸಿ ತೊಟ್ಟು ಕರ್ಕೊಂಬಂದಿದ್ದೀನಿ. ಇಲ್ಲೊಂದು ಪಾಟಲ್ಲಿ ಹಾಲಿ ಹಾಕ್ ಗಿಡ ಬೆಳ್ಕೊಂಡಿದೆ ಅಂತ ಹೇಳಿದ್ರು. ಇದ್ರೊಳಗೆ ಇನ್ನೇನು ಹೂವೆಲ್ಲ ಬಿಡೋಕೆ ಶುರು ಆಗುತ್ತೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಮಣ್ಣೆಲ್ಲ ತುಂಬಿಸಿ ತರಕಾರಿ ಗಿಡ ಎಲ್ಲ ಬೆಳೆಸಿದ್ದಾರೆ. ಸ್ಪೆಷಲಿ ನುಗ್ಗೆ ಗಿಡ 20 ಗಿಡ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಎಷ್ಟು ಬರುತ್ತೆ ಅಂತ. ತರಕಾರಿ ಗಿಡನೂ ನೆಟ್ಟಿದ್ದಾರೆ. ಅರಿಶಿಣ ಬಣ್ಣದ ರೈನ್ ಲಿಲ್ಲಿ ಬಿಟ್ಟಿದೆ ನೋಡಿ. ಈ ಕಡೆ ಪರ್ಸ್ಲೇನ್ ಬಿಟ್ಟಿದೆ. ವಿಳ್ಳೆದೆಲೆ ಗಿಡನ ನೀರಿನಲ್ಲಿ ಬೆಳೆಸೋಣ ಅಂತ ಅದನ್ನು ಕಟ್ ಮಾಡ್ದಲೇ ಬಾಟ್ಲಲ್ಲಿ ನೀರು ತುಂಬಿಸಿ ಕಡ್ಡಿನ ಹಾಕಿದ್ದಾರೆ. ಅದರೊಳಗೆ ರೂಟ್ಸ್ ಎಲ್ಲ ಬರ್ತಾ ಇದೆ. ವಿಳ್ಳೆದೆಲೆ ಪರ್ದೆನೇ ರೆಡಿ ಆಗಿದೆ. ಪ್ರೈವಸಿ ಮೇಂಟೈನ್ ಆಗುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಓಡಾಡೋರೆಲ್ಲ ನೋಡಿ ತುಂಬ ಸಂತೋಷ ಪಡ್ತಾರೆ. ಸಣ್ಣ ಸಣ್ಣ ಪಕ್ಷಿಗಳು ಇಲ್ಲಿ ತುಂಬ ಎಂಜಾಯ್ ಮಾಡ್ತವೆ. ಸ್ವಲ್ಪ ದಿನಕ್ಕೇ ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಇದನ್ನು ಬೇಕಾದರೆ ಬೇರೆ ಕಡೆ ತೊಗೊಂಡೋಗಿ ನೆಟ್ಬೋದು. ಪಕ್ಷಿಗಳಿಗೆಲ್ಲ ನೀರಿಟ್ಟಿರ್ತೀನಲ್ಲ, ಎಲ್ಲ ಕುಡ್ಕೊಂಡು ಹೋಗ್ತಾ ಇದ್ದಾವೆ. ಕೆಲವೊಂದು ಸ್ನಾನ ಮಾಡ್ತವೆ ನೋಡಿ, ಅದ್ರ ಕಲರವ ಹೇಗಿದೆ ಅಂತ. ಕಾಸ್ಮೋಸ್ ಗಿಡದಲ್ಲಿ ಸುಮಾರು ದಿನ ಸುಂದರವಾದ ಹೂಗಳು. ಇದೆಲ್ಲ ಒಣಗಿದ ಮೇಲೆ ಇದ್ರ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಚಾನಕ್ಕಾಗಿ ಸುಂದರವಾದ ಚಿಟ್ಟೆ ಒಂದು ನಮ್ಮ ತಾರಸಿ ತೋಟಕ್ಕೆ ಬಂದಿದೆ. ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ. ಸಖತ್ ಬ್ಯೂಟಿಫುಲ್ ಆಗಿದೆ. ಒಂದು ಒಳ್ಳೆ ಫೋಟೋ ತೆಗೆಯೋಣ ಅಂತ ತುಂಬ ಟ್ರೈ ಮಾಡಿದೆ, ಆದರೆ ಹಾರಿ ಹೋಯಿತು. 1-2 ತಿಂಗಳ ಹಿಂದೆ ಒಂದಷ್ಟು ಗಿಡಗಳು ಕಟ್ಟಿಂಗ್ಸ್ ನೆಟ್ಟಿದೆ. ಎಲ್ಲ ಚೆನ್ನಾಗಿ ಸೆಟ್ ಆಗಿದ್ದಾವೆ. ಇದನ್ನೆಲ್ಲ ಬೇರೆ ಪಾಟ್ಗೆ ಶಿಫ್ಟ್ ಮಾಡಬೇಕು. ರೀಪಾಟ್ ಮಾಡಿರೋ ಅಂಥ ಕ್ಯಾಕ್ಟಸ್ ಎಲ್ಲ ಗಾಯಬಾಗಿತ್ತು. ಇಲ್ಲಿ ಕಾಣಿಸ್ಕೋತು. ಅದ್ರ ಮೇಲೆ ಬಿಳಿ ದಾರ ಎಲ್ಲ ಸುತ್ಕೊಂಡಿತ್ತು. ಆಮೇಲೆ ಅರ್ಥ ಆಯಿತು. ಒಣಗಾಗಿರೋ ಪಂಚೆ ಗಾಳಿಗೆ ಹಾರಿ ತನ್ನ ಜೊತೆ ಕ್ಯಾಕ್ಟಸ್ನ ಸುತ್ತಕೊಂಡು ಎಲ್ಲೋ ಒಂದು ಕಡೆ ಬಿಸಾಕಿತ್ತು. ಅರ್ಧ ಗಂಟೆ ಹುಡುಕಿದ ಮೇಲೆ ಈ ಪಾಟಲ್ಲಿ ಕಾಣಿಸ್ಕೋತು ನೋಡಿ. ಎಲ್ಲ ಒಂದೇ ಕಡೆ ಬಿದ್ದಿದ್ದಾವೆ. ಸುಮಾರು ಹೊತ್ತು ಹುಡುಕಿದೆ. ಫುಲ್ ತಲೆ ಕೆಡ್ಸ್ಕೊಂಬಿಟ್ಟಿದೆ. ಆಮೇಲೆ ಗೊತ್ತಾದ್ಮೇಲಂತೂ ತುಂಬ ನಗು ಬಂತು. ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಯಾವಾಗಲೂ ಲೈಟ್ ವೆಯ್ಟ್ ಇರಬೇಕು. ಇದರೊಳಗೆ ಅರ್ಧಂಬರ್ಧ ಕೊಳ್ತಿರೋ ಗೊಬ್ಬರ ತುಂಬಿಸಿದ್ದೀನಿ. ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟ್ ಎಲ್ಲ ಮಿಕ್ಸ್ ಆಗಿದೆ. ಇದ್ರ ಮೇಲೆ 1 ಲೇಯರ್ ನಾನು ಈ ಮಣ್ಣನ್ನು ಮಿಕ್ಸ್ಚರ್ ಹಾಕ್ತೀನಿ. ಇದರೊಳಗೆ ನೀಮ್ ಕೇಕ್ ಪೌಡರ್ ಮತ್ತು ಗೊಬ್ಬರ, ಸ್ವಲ್ಪ ಮಣ್ಣು ಇದೆಲ್ಲ ಮಿಕ್ಸ್ ಆಗಿದೆ. ಇದರೊಳಗೆ ರೂಬಿ ನೆಕ್ಲೆಸ್ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಹರಡ್ಬಿಟ್ಟು ಇದ್ರ ಮೇಲೆ 1 ಲೇಯರ್ ಮಣ್ಣು ಹಾಕಿರ್ತೀನಿ. ನನ್ನ ಹತ್ರ ಇದು ತುಂಬ ಚೆನ್ನಾಗಿ ಬೆಳೆದಿರೋ ಅಂಥ ಗಿಡ ಇತ್ತು. ಎಲ್ಲ ಹಾಳೈತಲ್ಲ, ಒಂದಷ್ಟು ಕಟ್ಟಿಂಗ್ಸ್ ಉಳಿಸ್ಕೊಂಡಿದ್ದೆ. ಇದನ್ನೇ ಚೆನ್ನಾಗಿ ಹರಡ್ಬಿಟ್ಟು ಹಾಕಿದ್ದೀನಿ. ಇದ್ರ ಮೇಲೆ ಚೆನ್ನಾಗಿ ನೀರು ಕೊಟ್ಬಿಟ್ಟು ನೆರಳಿರೋ ಅಂಥ ಜಾಗದಲ್ಲಿ ಇಟ್ಟಿದೆ. ಕರೆಕ್ಟಾಗಿ 57 ದಿನ ಆದಮೇಲೆ ಇದರ ಅಪ್ಡೇಟ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಇದಕ್ಕೆ ಜಾಸ್ತಿ ನೀರು ಕೊಡೋ ಅವಶ್ಯಕತೆಯೂ ಇಲ್ಲ. ಡೈರೆಕ್ಟ್ ಬಿಸಿಲಿಗೂ ಇಡಕ್ಕೆ ಹೋಗಲ್ಲ. ಇದು ಸಕ್ಯುಲೆಂಟ್ ವೆರೈಟಿ ಗಿಡ. ನಾನಂತೂ ಟೈಮ್ ಸಿಕ್ಕಿದಾಗೆಲ್ಲ ಹ್ಯಾಂಗಿಂಗ್ ಬ್ಯಾಸ್ಕೆಟ್ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.